ಲಕ್ಷ್ಮಿ, ನಿನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿಲ್ಲ. ದಯವಿಟ್ಟು ನನ್ನ ಕ್ಷಮಿಸು. ಅಳ್ಬೇಡ ಲಕ್ಷ್ಮಿ, ಅಳ್ಬೇಡ. ಲಕ್ಷ್ಮಿ, ಏನಾಗ್ತಿದೆ ನಿಂಗೆ? ಏನಾಗ್ತಿದೆ? ಕೂತ್ಕೋ ಬಾ, ಹುಷಾರು. ಲಕ್ಷ್ಮಿ, ಏನಾಗ್ತಿದೆ ನಿಂಗೆ? ಬಾ, ಹಾಸ್ಪಿಟ್ಲಿಗೆ ಹೋಗೋಣ. ರೀ, ಏನೂ ಆಗಿಲ್ಲ, ಸ್ವಲ್ಪ ತಲೆ ಸುತ್ತು ಅಷ್ಟೇ. ಲಕ್ಷ್ಮಿ, ಡಾಕ್ಟ್ರ್ ಹೇಳಿದ್ ಮರ್ತೋದ್ಯಾ? ಟ್ರೀಟ್ಮೆಂಟ್ ಇರೋ ಟೈಮಲ್ಲಿ ಚೆನ್ನಾಗಿ ರೆಸ್ಟ್ ತೊಗೊಬೇಕು ಅಂತ ಹೇಳಿದ್ರು. ನೀನು ನೋಡಿದ್ರೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಆರೋಗ್ಯದ ಕಡೆ ಗಮನನೇ ಕೊಡ್ತಿಲ್ಲ. ರೀ, ನನಗೆ ಅವಾಗವಾಗ ಈ ಥರ ತಲೆ ಸುತ್ತಾ ಇರುತ್ತಷ್ಟೇ. ಸ್ವಲ್ಪ ಹೊತ್ತಾದಮೇಲೆ ಸರಿ ಹೋಗ್ತೀನಿ. ನೀವು ಇಷ್ಟೊಂದು ಗಾಬರಿ ಆಗಬೇಡಿ. ಲಕ್ಷ್ಮಿ, ರೀ, ನಿಮಗೆ ಅಂತ ನನ್ನ ಜೀವನದಲ್ಲಿರೋದು ಸ್ವಲ್ಪ ಸಮಯ. ಅದನ್ನು ರೆಸ್ಟ್ ತಗೊಳ್ತಾ ನಾನು ಹಾಳು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಲಕ್ಷ್ಮಿ, ಇಷ್ಟು ದಿನ ಹೇಗೆ ನೋವನ್ನೆಲ್ಲ ಸಹಿಸ್ಕೊಂಡೆ. ಒಂದು ಕಡೆ ಕಾಯಿಲೆ ನೋವು, ಇನ್ನೊಂದು ಕಡೆ ನಾನು ಕೊಡೋ ನೋವು. ಎಷ್ಟು ನೋವು ಅನ್ಭವಿಸ್ಬಿಟ್ಟಿಯೋ ಏನೋ. ನನಗೆ ಬೇಜಾರಿಲ್ಲ ರೀ. ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ಇದೆಲ್ಲ ಸಹಜ. ನಿನಗೆ ಕ್ಯಾನ್ಸರ್ ಇದೆ ಅಂದ ತಕ್ಷಣ ಹುಚ್ಚಾಗ್ಬಿಟ್ಟೆ ಲಕ್ಷ್ಮಿ. ಆ ಹುಚ್ಚತನದಲ್ಲಿ ಏನು ಮಾಡಿದೆ, ಏನು ಬಿಟ್ಟೆ ಅಂತಲೇ ಗೊತ್ತಿಲ್ಲ. ಆದರೆ ಸಾವೇ ಬಂದು ಮುಂದೆ ನಿಂತಿದ್ರು ಹೇಗೆ ಎಷ್ಟು ನಾರ್ಮಲ್ ಆಗಿದ್ದೆ. ಅಷ್ಟೊಂದು ಶಕ್ತಿ ಹೇಗೆ ಬಂತು ಲಕ್ಷ್ಮಿ ನಿಂಗೆ? ರೀ, ನೀವು ನನ್ನ ಜೊತೆಗಿದ್ದೀರಾ ಅನ್ನೋ ಭಾವನೆ ಕೊಡೋ ಶಕ್ತಿ ಇದೆಯಲ್ಲ, ಅದು ದೊಡ್ಡದು ರೀ. ಆ ನಂಬಿಕೆಯಿಂದಾನೆ ನಾನು ನೆಮ್ಮದಿಯಾಗಿದ್ದೀನಿ. ಈ ನಿಮ್ಮ ನಗು ಮುಖ ನೋಡ್ತಾ ಇದ್ರೆ ಸಾವನ್ನು ಕೂಡ ನಾನು ಸಂತೋಷವಾಗಿ ಸ್ವೀಕರಿಸ್ತೀನಿ. ನೀನು ಈ ಪ್ರೀತಿಗೆ ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ ಲಕ್ಷ್ಮಿ. ಸಾರಿ ಲಕ್ಷ್ಮಿ, ನನಗೆ ತುಂಬ ನೋವು ಕೊಟ್ಬಿಟ್ಟೆ. ಲಕ್ಷ್ಮಿ, ನಾನು ಏನಾದರೂ ಮಾಡಿ ನೀನು ಉಳಿಸ್ಕೊತೀನಿ, ಖಂಡಿತ ನೀನು ಉಳಿಸ್ಕೊತೀನಿ. ಲಕ್ಷ್ಮಿ, ನೀನು ಟ್ರೀಟ್ಮೆಂಟ್ ವಿಚಾರದಲ್ಲಿ ನಾನು ಹೇಳೋ ಕೇಳಬೇಕು, ಓಕೆನಾ? ಆಯಿತು ರೀ. ಲಕ್ಷ್ಮಿ, ಅಂದಾಗ ಒಂದು ವಿಷಯ ಹೇಳೋದೇ ಮರ್ತೋದೆ. ಇವತ್ತು ಆಫೀಸ್ಗೆ ಶರತ್ ಚಂದ್ರ ಬಂದಿದ್ರು. ಹೌದಾ? ಏನಂದ್ರು? ಹೌದಾ? ಹಾಗೆಲ್ಲ ಹೇಳಿದ್ಲ? ಅದಕ್ಕೆ ನೀವೇನು ಹೇಳಿಲ್ವಾ? ನಾನು ಮೀನಾಕ್ಷಿನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದೆ. ಅವಳು ಓಕೆ ಅಂತಲೇ ಹೇಳಿದ್ಲು. ಬಟ್ ಅವಳು ಕಂಪ್ಲೀಟಾಗಿ ಕನ್ವಿನ್ಸ್ ಆಗಿಲ್ಲ ಅನಿಸುತ್ತೆ. ಮೀನಾಕ್ಷಿ ತುಂಬ ಕನ್ಫ್ಯೂಸ್ ಆಗಿದ್ದಾಳೆ. ಕಾರಣ ಕೇಳಿದ್ರೆ ಲಕ್ಷ್ಮಿ ನೋಡ್ಕೊಬೇಕು ಅಂತಿದ್ದಾಳೆ. ನಿನ್ನ ವಿಷಯಕ್ಕೆ ಅವಳು ತನ್ನ ಬಾಳ್ನೆ ಹಾಳು ಮಾಡ್ಕೊತಿದ್ದಾಳೆ ಲಕ್ಷ್ಮಿ. ಹೇಗಾದರೂ ಮಾಡಿ ಅವಳನ್ನ ಮದುವೆಗೆ ಒಪ್ಪಿಸಿ ಲೈಫಲ್ಲಿ ಸೆಟ್ಲ್ ಆಗೋ ಥರ ಮಾಡು ಲಕ್ಷ್ಮಿ. ಹೌದು ರೀ, ನಾವಿಬ್ಬರೂ ಸೇರಿ ಏನಾದರೂ ಒಂದು ದಾರಿ ಹುಡುಕ್ಲೇಬೇಕು. ಸರಿ, ನಾನು ಟ್ಯಾಬ್ಲೆಟ್ಸ್ ತೊಗೊಂಬರ್ತೀನಿ, ತೊಗೊಂಡು ಮಲಗಿ ಬಂದೆ.